ಅಯೋಧ್ಯೆ ಶ್ರೀರಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ನಾಡಿನ ಸಮಸ್ತ ಅಶ್ವವೇಗ ವಾಹಿನಿಯ ವೀಕ್ಷಕರಿಗೆ ಶ್ರೀ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 2024 ಜನವರಿ 22ನೇ ತಾರೀಕು ಕೋಟ್ಯಾಂತರ ಹಿಂದೂಗಳ ಕನಸು ನನಸಾದಂಥ ಪವಿತ್ರ ದಿನ. ಹೌದು ವೀಕ್ಷಕರೇ, ದಶಕಗಳ ಕಾಲ ತಾಳ್ಮೆಗೆ ಸಿಕ್ಕ ಫಲ. ಹಿಂದೂಗಳ ಪಾಲಿಗೆ ಬಹುದೊಡ್ಡ ಕನಸು. ಹಲವು ಸಾವು ನೋವು ಆದ ಮೇಲೆ ಶ್ರೀರಾಮ ಭವ್ಯ ಮಂದಿರದಲ್ಲಿ ವಿರಾಜಮಾನವಾಗಿ ಭಕ್ತರಿಗೆ ದರ್ಶನವನ್ನ ನೀಡುತ್ತಿದ್ದಾನೆ. ಮರ್ಯಾದ ಪುರುಷೋತ್ತಮನ ಮಂದಿರ ಒಂದು ಇತಿಹಾಸವನ್ನ ಹೇಳುತ್ತೆ. ಅದರ ರೋಚಕ ಘಟನೆಗಳು ಏನೇ ಇದ್ರೂ ಕೂಡ ಇಂದು ನಾವು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆದ ಮೇಲೆ ನಾವೆಲ್ಲರೂ ಕೂಡ ಸೇರ್ಕೊಂಡು ಮೊದಲನೇ ಶ್ರೀರಾಮನವಮಿಯ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಶ್ರೀರಾಮನ ರಾಮ ಜನ್ಮಭೂಮಿ ಕುರಿತು ಒಂದಷ್ಟು ವಿಷಯಗಳನ್ನು, ಅದರ ಜೊತೆಗೆ ಶ್ರೀರಾಮನನ್ನ ಯಾಕೆ ಆರಾಧಿಸಬೇಕು, ಆತನನ್ನು ಯಾಕೆ ಆದರ್ಶವಾಗಿ ಇಟ್ಕೊಳ್ಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ನೀಡಲು ನಮ್ಮ ಜೊತೆಯಲ್ಲಿ ಇವತ್ತಿದ್ದಾರೆ BE ಸುರೇಶ್ ರವರು. ಇವರು ವಿಶ್ವ ಹಿಂದೂ ಪರಿಷತ್ ಜಂಟಿ ಕಾರ್ಯದರ್ಶಿ, ಕರ್ನಾಟಕ ದಕ್ಷಿಣ. ಬನ್ನಿ ಇವರನ್ನ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ನಿಮಗೂ ಕೂಡ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೆ ಮತ್ತೆಲ್ಲ ವೀಕ್ಷಕರಿಗೆ ಹಾರ್ದಿಕ ಶುಭಾಶಯಗಳು. ಗುರುಗಳೇ, ಜನವರಿ 22ನೇ ತಾರೀಕು ರಾಮಲನ್ನ ಪ್ರತಿಷ್ಠಾಪನೆ ಆಯಿತು. ಸೊ ಮೊದಲನೇ ಹಬ್ಬ ಇವತ್ತು ಹಿಂದೂಗಳಿಗೆ ಅಥವಾ ಇಡೀ ದೇಶಕ್ಕೆ ಬಹಳ ವಿಜೃಂಭಣೆಯಿಂದ ಆಚರಿಸುವಂತಹ ಹಬ್ಬ ಇವತ್ತಿನ ಹಬ್ಬವಾಗಿದೆ. ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಇವತ್ತಿನ ವಿಶೇಷತೆ ಏನು ಅಂತ ಹೇಳ್ತೀರಾ? ರಾಮನ ಒಂದು ನವಮಿ ಅಂದರೆ ಶ್ರೀರಾಮನ ಜನ್ಮದಿನವನ್ನು ಸಾವಿರಾರು ವರ್ಷಗಳಿಂದ ನಾವು ಈ ದೇಶದಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈ ವರ್ಷದ ವಿಶೇಷತೆ ಅಂದರೆ 500 ವರ್ಷಗಳ ಒಂದು ಹೋರಾಟ ನಡೆಯಿತು. ಬಹಳ ರೋಚಕವಾದ ಚರಿತ್ರೆ. ಈ ದೇಶದಲ್ಲಿ ಶ್ರೀರಾಮ ಹುಟ್ಟಿದಂತಹ ಶ್ರೀರಾಮ ಜನ್ಮಭೂಮಿಯಲ್ಲಿಯೇ ರಾಮನ ದೇವಸ್ಥಾನ ಆಗಬೇಕು ಅಂಥೇಳಿ ಒಂದು ಆಂದೋಲನವೇ ಆಯಿತು. 1527ರಲ್ಲಿ ಯಾವ ಬಾಬರ್ ಅನ್ನತಕ್ಕಂಥವನು ಶ್ರೀರಾಮ ಜನ್ಮಭೂಮಿಯ ಆ ದೇವಸ್ಥಾನವನ್ನು ಒಡೆದು ಹಾಕಿ ಅವನ ಸೇನಾಧಿಪತಿ ಮೀರ್ ಬಾಕಿಯ ಮೂಲಕ ಒಂದು ಮಸೀದಿಯ ರೀತಿ ಒಂದು ಕಟ್ಟಡವನ್ನು ಕಟ್ಟಿದ್ದ. ಅನೇಕ ಹೋರಾಟಗಳು, ಸುಮಾರು 77 ಹೋರಾಟಗಳು ನಡೀತು. ಲಕ್ಷಾಂತರ ಮಂದಿ ಆ ದೇವಸ್ಥಾನವನ್ನು ಸ್ವಾಧೀನಪಡಿಸಿಕೊಳ್ಳಲು ಹಿಂದೂಗಳು ಪ್ರಾಣವನ್ನು ಕೊಟ್ಟರು. ನಂತರ ಕಡೆಗೆ ಯಾವ ಈ ದೇಶದ ಅತ್ಯುನ್ನತವಾದ ಉಚ್ಚ ನ್ಯಾಯಾಲಯ ನಿರ್ಧಾರವನ್ನು ಕೊಡ್ತು, ಈ ಭೂಮಿ ಹಿಂದೂಗಳಿಗೆ ಸೇರತಕ್ಕಂಥದ್ದು, ಶ್ರೀರಾಮ ಹುಟ್ಟಿರ್ತಕ್ಕಂಥ ಒಂದು ಸ್ಥಳ ಇದೆ ಇದು. ಯಾವಾಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ಉತ್ಖನನವನ್ನು ಮಾಡಿದ್ರು, ಅಲ್ಲಿ ದೇವಾಲಯ ಇದ್ದಂತಹ ಅನೇಕ ಕುರುಹುಗಳು ಸಿಕ್ತು. ಈ ಆಧಾರದ ಮೇಲೆ ನಮಗೆ ತೀರ್ಪು ಬಂದು ಶ್ರೀರಾಮ ಅಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾನೆ. ಇದು ಬಹಳ ಹಿಂದೂಗಳಿಗೆ ಒಂದು ಹೋರಾಟದ ಒಂದು ಗೆಲುವಿನ ಒಂದು ಫಲ, ಗೆಲುವಿನ ಒಂದು ಸಂತೋಷ. ಪ್ರತಿ ಬಾರಿ ರಾಮ ನವಮಿಯನ್ನು ಆಚರಿಸುವಾಗ ನಮ್ಮ ಮನಸ್ಸಿನಲ್ಲಿ ನಾವು ರಾಮನ ಜನ್ಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು, ಆದರೆ ಅವನು ಹುಟ್ಟಿದ ಸ್ಥಳದಲ್ಲೇ ಅಲ್ಲಿ ಅವನಿಗೆ ಜಾಗ ಇಲ್ವಲ್ಲ, ಒಂದು ಮಂದಿರ ಇಲ್ವಲ್ಲ, ನೋವಿತ್ತು. ಹೌದು, ಆ ನೋವು ದೂರ ಆಗಿದೆ. ನಾವು ಈ ಒಂದು ಹೋರಾಟದಲ್ಲಿ ಗೆಲುವನ್ನು ಕಂಡಿದ್ದೀವಿ ಎನ್ನುವ ಸಂತೋಷ ಇದೆ. ಯಾವ ಮೊಘಲರ ಆಕ್ರಮಣದಿಂದ ಈ ದೇಶದಲ್ಲಿ ಆದಂತಹ ಅನ್ಯಾಯಕ್ಕೆ ಒಂದು ಉತ್ತರವನ್ನು ನಾವು ಒಟ್ಟಾಗಿ ಕೊಟ್ಟಿದ್ದೀವಿ ಅನ್ನತಕ್ಕಂಥ ಸಂತೋಷ ಇದೆ. ಹಾಗಾಗಿ ಈ ವರ್ಷದ ಶ್ರೀರಾಮನವಮಿ ಬಹಳ ವಿಶೇಷ ಮತ್ತು ಬಹಳ ಆನಂದಕರವಾಗಿ ಆಚರಿಸ್ತಕ್ಕಂತಹ ಒಂದು ಹಬ್ಬ ಆಗಿದೆ. ವೀಕ್ಷಕರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀರಾಮನವಮಿಯನ್ನು ಆಚರಿಸ್ತಾ ಇದ್ದೀವಿ. ಆದರೆ ಈ ವರ್ಷ ಬಹಳ ವಿಶೇಷತೆಯನ್ನು ಪಡೆಯುವಂತಹ ಒಂದು ವರ್ಷ ಅಂತ ಹೇಳಿದ್ರೆ ತಪ್ಪಾಗಲಾರದು. ಗುರುಗಳೇ, ಪ್ರತಿ ವರ್ಷವೂ ಕೂಡ ಹಬ್ಬವನ್ನು ಆಚರಿಸ್ತೀವಿ. ಈ ವರ್ಷ ಬಹಳ ವಿಶೇಷವಾದಂತಹ ಹಬ್ಬ. ಈ ಹಬ್ಬವನ್ನು ಯಾಕೆ ಆಚರಿಸಬೇಕು ಅಂತ ಮೊದಲನೇದಾಗಿ ವೀಕ್ಷಕರಿಗೆ ತಿಳಿ ಹೇಳಿ. ಶ್ರೀರಾಮಚಂದ್ರ ಹುಟ್ಟಿದಂತಹ ದಿನ ನಾಳೆ ನವಮಿ. ಶ್ರೀರಾಮ ಬಹಳ ವಿಶೇಷವಾಗಿ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಮತ್ತು ಆ ಮಗು ಅವತಾರ ಪ್ರಾಪ್ತಿಯಾಗ್ತಕ್ಕಂತಹ ಸಮಯದಲ್ಲಿ ಎಲ್ಲ ಗ್ರಹಗಳು ಬಹಳ ಉಚ್ಚ ಸ್ಥಿತಿಯಲ್ಲಿತ್ತು. ಶುಕ್ರ, ಶನಿ, ಗುರು ಹೀಗೆ. ಮತ್ತು ಆ ನವಮಿ ದಿವಸ ಹುಟ್ಟಿದಂತಹ ಶ್ರೀರಾಮಚಂದ್ರ ಸುಮ್ಮನೆ ಹೀಗೆ ಅವತಾರ ಪ್ರಾಪ್ತಿ ಆದದ್ದಲ್ಲ. ದಶರಥ ಮಹಾರಾಜನಿಗೆ ತುಂಬ ವಯಸ್ಸಾಗ್ಬಿಟ್ಟಿತ್ತು, ಅವನಿಗೆ ಮಕ್ಕಳಿಲ್ಲ ಅನ್ನುವ ಕೊರಗಿತ್ತು. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ದ. ಈ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಕೇವಲ ನನಗೆ ಒಂದು ಮಗು ಆಗಬೇಕು ಅನ್ನೋದೊಂದು ವಿಶೇಷ ಅಲ್ಲ, ಈ ರಾಜ್ಯಕ್ಕೆ ಮುಂದೆ ಆಳ್ತಕ್ಕಂಥ ಒಬ್ಬ ರಾಜ ಬೇಕು. ಅಂದಿನ ಅಯೋಧ್ಯೆ ಅಂದರೆ
ಯೋದ್ಧುಂ ನ ಶಕ್ಯತೆ ಇತಿ ಅಯೋಧ್ಯ, ಗೆಲ್ಲಲು ಸಾಧ್ಯವಾಗದೇ ಇರತಕ್ಕಂತಹ ನಗರ, ಎಲ್ಲ ಶಸ್ತ್ರಾಸ್ತ್ರಗಳಿಂದ ಸಜ್ಜಿತವಾಗಿತ್ತು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಆ ಅಯೋಧ್ಯೆ ನಗರವನ್ನು ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ರು. ಈಗ ನಾವು ಏನು ಸುವ್ಯವಸ್ಥಿತವಾದಂತಹ ನಗರ ಅಂತ ಹೇಳ್ತೀವಿ, ಆ ರೀತಿ ಆಗಲೇನೆ ದೊಡ್ಡ ದೊಡ್ಡ ಕಟ್ಟಡಗಳು, ರಸ್ತೆಯ ಬದಿಯಲ್ಲಿ ಮೋರಿಯ ಒಂದು ವ್ಯವಸ್ಥೆ ಮತ್ತು ಮಳೆಯ ನೀರು ಹೋಗಲಿಕ್ಕೆ ವ್ಯವಸ್ಥೆ, ಈ ರೀತಿ ಭಾಳ ಇವತ್ತು ನಾವು ಮಾಡ್ರನ್ ಏನು ಟೆಕ್ನಾಲಜಿ ಅಂತ ಹೇಳ್ತೀವಿ ಆ ರೀತಿ ಆ ಒಂದು ನಗರವನ್ನು ಕಟ್ಟಿದ್ರು. ಇಂತಹ ಅಯೋಧ್ಯೆಯಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಬಹಳ ಕಾಲ ಭಗವಂತನ ಅವನು ತಪಸ್ಸನ್ನು ಮಾಡಿ ಅದನ್ನೇ ಚಿಂತನೆಯನ್ನು ಮಾಡಿ ಅವನಿಗೆ ಶ್ರೀರಾಮ ಹುಟ್ಟಿರ್ತಕ್ಕಂಥದ್ದು. ಆ ಶ್ರೀರಾಮ ಹುಟ್ಟಿದ ಜನ್ಮದಿನ ಅಂದರೆ ಇಡೀ ಶ್ರೀರಾಮನ ಒಂದು ಆದರ್ಶಗಳನ್ನು ಪಾಲಿಸಲು ನಾವೊಂದು ಸಂಕಲ್ಪ ತಗೋಬೇಕಾದಂತಹ ದಿನ. ಶ್ರೀರಾಮ ನವಮಿ ಅಂದ ತಕ್ಷಣ ಪೂಜೆ ಮಾಡ್ತೀವಿ, ಮಾಡಬೇಕು ಖಂಡಿತವಾಗಿ. ಪಾನಕ ಕುಡಿಬೇಕು, ಮಜ್ಜಿಗೆ ಕುಡಿತೀವಿ, ಸರಿ. ಅದು ಯಾಕೆಂದರೆ ಆಗ ರಾಮ ಹುಟ್ಟಿದಾಗ ಅಯೋಧ್ಯೆಯಲ್ಲಿ ಜನರು ಎಲ್ಲರೂ ವಿಜೃಂಭಣೆಯಿಂದ ಆ ಬೇಸಿಗೆ ಕಾಲ ಎಲ್ಲ ಕಡೆ ಪಾನಕ ಹಂಚಿದ್ರು, ಮಜ್ಜಿಗೆ ಹಂಚಿದ್ರು, ಕೋಸಂಬರಿ ಹಂಚಿದ್ರು, ಬಹಳ ಸಂತೋಷ. ಕೇವಲ ದಶರಥನಿಗೆ ಒಂದು ಮಗು ಬಂದಿರತಕ್ಕಂಥದ್ದಲ್ಲ, ಇಡೀ ಆ ಕೋಸಲ ದೇಶಕ್ಕೆ ಬಂದಿರತಕ್ಕಂಥದ್ದು. ಅಯೋಧ್ಯೆ ಅಂದರೆ ಅದು ರಾಜಧಾನಿ. ಆದರೆ ಇಕ್ಷ್ವಾಕು ವಂಶದವರು ಅಯೋಧ್ಯೆಯನ್ನು ರಾಜಧಾನಿಗೆ ಇಟ್ಟುಕೊಂಡು ಕೇವಲ ಒಂದು ಸಣ್ಣ ರಾಜ್ಯವನ್ನು ಆಳಿರತಕ್ಕಂಥದ್ದಲ್ಲ, ಇಡೀ ಲೋಕವನ್ನು, ಪ್ರಪಂಚವನ್ನೇ ಆಳ್ತಾ ಇದ್ರು ಅವರು. ಇಡೀ ಪ್ರಪಂಚವೇ ಅಯೋಧ್ಯೆಯ ಕೆಳಗಿತ್ತು. ಯಾಕಂದರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ವಾಲಿ ಶ್ರೀರಾಮನ ಕೇಳ್ತಾನೆ, ನೀನು ನನ್ನ ಕೊಲ್ಲಕ್ಕೆ ನಿನಗೇನು ಹಕ್ಕಿದೆ, ನೀನು ಯಾರು, ನಿನ್ಗೆ ಯಾರು ಅಧಿಕಾರ ಕೊಟ್ಟರು ಅಂತ ಕೇಳುವಾಗ ರಾಮ ಹೇಳ್ತಾನೆ, ಭರತ ಅನ್ನತಕ್ಕಂತಹ ಚಕ್ರವರ್ತಿ ಶ್ರೀರಾಮನ ತಮ್ಮ ಅಯೋಧ್ಯೆಯನ್ನು ರಾಜಧಾನಿಯಾಗಿ ಮಾಡಿಕೊಂಡು, ಅಂದರೆ ನಂದಿಗ್ರಾಮದಲ್ಲಿದ್ದ ಅವನು, ಇಡೀ ವಿಶ್ವವನ್ನೇ ಆಳ್ತಾ ಇದ್ದಾನೆ. ಆ ಇಕ್ಷ್ವಾಕು ವಂಶದ ರಾಜನಾಗಿರ್ತಕ್ಕಂತಹ ಭರತನ ಪ್ರತಿನಿಧಿಯಾಗಿ ನಾನು ಕಾಡಿಗೆ ಬಂದಿದ್ದೀನಿ, ನೀನು ಮಾಡಿರೋ ತಪ್ಪಿಗೆ ನಿನಗೆ ಶಿಕ್ಷೆ ಕೊಡಲಿಕ್ಕೆ ನನಗೆ ಹಕ್ಕಿದೆ, ಹಾಗಾಗಿ ನಾನು ಶಿಕ್ಷೆ ಕೊಡ್ತಾ ಇದ್ದೇನೆ, ರಾಜನ ಪ್ರತಿನಿಧಿಯಾಗಿ ನಾನು ಶಿಕ್ಷೆ ಕೊಡ್ತಾ ಇದ್ದೀನಿ. ಇದು ಹೇಳುವಾಗ ಇಕ್ಷ್ವಾಕು ವಂಶ ಇಡೀ ಭೂಲೋಕವನ್ನು ಆಳ್ತಾ ಇತ್ತು ಅನ್ನುವ ಒಂದು ಉದಾಹರಣೆಯನ್ನು ವಾಲ್ಮೀಕಿಗಳು ಕೊಡ್ತಾರೆ. ಇಂತಹ ಶ್ರೀರಾಮ ಹುಟ್ಟಿದಂತಹ ಈ ರಾಮನವಮಿ ಎಂದು ನಾವು ಸಂಕಲ್ಪವನ್ನು ತೊಡಬೇಕು. ಏನು ಸಂಕಲ್ಪ ತೊಡಬೇಕು? ರಾಮನ ಕೆಲವು ಆದರ್ಶಗಳನ್ನು ನಾನು ಪಾಲಿಸ್ತೇನೆ. ಶ್ರೀರಾಮ ಯಾವತ್ತೂ ವೈಯಕ್ತಿಕವಾಗಿ ಸ್ವಂತಕ್ಕೆ ಅವನು ಬದುಕಿದವನಲ್ಲ. ಅವನು ಅಕ್ಕಪಕ್ಕದ ಜನರಿಗೋಸ್ಕರ, ಅವನಿರ್ತಕ್ಕಂತಹ ಊರಿಗೋಸ್ಕರ, ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಪರೋಪಕಾರಕ್ಕೋಸ್ಕರ ಮತ್ತು ಆದರ್ಶಗಳನ್ನು ಅವನು ಇದು ಅನೇಕ ಸಾವಿರ ವರ್ಷಗಳಾದರೂ ಇವತ್ತು ಯಾಕೆ ಆದರ್ಶ ನಮ್ಮ ದೇಶದಲ್ಲಿ ಇದೆ ಅಂದರೆ ರಾಮ ಅದನ್ನು ತನ್ನ ನಡೆಯಿಂದ ಬಿತ್ತಿ ಹೋಗಿದ್ದಾನೆ. ತಂದೆ ಕಾಡಿಗೆ ಹೋಗಬೇಕು ಅಂತ ಹೇಳದ ಅಂತ ಚಿಕ್ಕಮ್ಮ ಹೇಳಿದ್ರೆ ಚಿಕ್ಕಮ್ಮ ಹೇಳಿರೋದು, ತಂದೆ ಚಿಕ್ಕಮ್ಮನಿಗೆ ಕೊಟ್ಟಂತಹ ಮಾತು ನಡಿಬೇಕಂತ ಸೀದಾ ಕಾಡಿಗೆ ಕೊಟ್ಟದ. ಹೌದು. ಹೀಗೆ ಎಲ್ಲ ಧರ್ಮಗಳಿಂದ ಪಾಲಿಸ್ತಕ್ಕಂತಹ ಶ್ರೀರಾಮಚಂದ್ರ ಅವನ ಒಂದು ಆದರ್ಶದಲ್ಲಿ ನಾವು ಪ್ರತಿಯೊಬ್ಬರೂ ರಾಮರಾಗಬೇಕು. ಈ ಭಾರತ ರಾಮರಾಜ್ಯ ಆಗಬೇಕು. ನೋಡಿ, ಚುನಾವಣೆ ಬೇರೆ ಬಂದಿದೆ. ಹೌದು. ಈಗ ಎಲ್ಲ ಕಡೆ ಹೇಳ್ತಾರೆ ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕಂತ. ರಾಮರಾಜ್ಯ ಅಂದ್ರೆ ಏನು? ಸುರಕ್ಷಿತವಾದಂತಹ ರಾಜ್ಯ, ಸುಭಿಕ್ಷವಾದಂತಹ ರಾಜ್ಯ, ಎಲ್ಲರೂ ಸಂತೋಷವಾಗಿರ್ತಕ್ಕಂತಹ ರಾಜ್ಯ. ಇಡೀ ವಿಶ್ವದಲ್ಲಿ ಯಾವುದೇ ಶತ್ರು ರಾಷ್ಟ್ರಗಳು ಕಣ್ಣೆತ್ತಿ ನಮ್ಮ ಭಾರತದ ಮೇಲೆ ನೋಡಬಾರದು. ಈ ರೀತಿ ರಾಮರಾಜ್ಯ ಅಂದ್ರೆ ಅಲ್ಲಿ ಯಾರೋ ಭಿಕ್ಷುಕರೇ ಇರಲಿಲ್ಲ, ಕಳ್ಳಕಾಕರೇ ಇರಲಿಲ್ಲ, ಬಾಗಿಲು ತಕ್ಕೊಂಡಿರೋರು, ಬಾಗಿಲಿಗೆ ಬೀಗ ಇರಲಿಲ್ಲ. ನ್ಯಾಯ ನೀತಿ ಅನ್ನತಕ್ಕಂಥದ್ದು ಪ್ರತಿಯೊಂದು ಮನೆಯಲ್ಲಿ, ಮನದಲ್ಲಿ, ರಸ್ತೆಯಲ್ಲಿ, ಬೀದಿಯಲ್ಲಿ ಎಲ್ಲ ಕಡೆ ಮನೆ ಮಾಡಿತ್ತು. ರಾಮ ಯಾವ ರೀತಿ ನಡ್ಕೋತಾನೆ ಎಲ್ಲರೂ ಅದೇ ರೀತಿ ನಡ್ಕೋತಾ ಇದ್ರು. ಇಂತಹ ರಾಮರಾಜ್ಯದ ಸ್ಥಾಪನೆ ನಾವೀಗ ಮಾಡಬೇಕಾಗಿದೆ. ಈಗ ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಈಗ ಚುನಾವಣೆ ಬಂದಿದೆ ನೋಡಿ, ಇದೇ ಸಂದರ್ಭದಲ್ಲಿ ಇಂತಹ ರಾಮರಾಜ್ಯ ಸ್ಥಾಪನೆ ಆಗಬೇಕಂತ ಸಂಕಲ್ಪ ಮಾಡತಕ್ಕಂತಹ ದಿನನೇ ನಾಳೆ, ಇವತ್ತು ಬರ್ತಕ್ಕಂಥ ಶ್ರೀರಾಮನವಮಿಯ ಒಂದು ಉದ್ದೇಶ. ಓಕೆ. ಇನ್ನು ವೀಕ್ಷಕರೇ, ಈ ವರ್ಷದ ಶ್ರೀರಾಮನವಮಿ ಹಬ್ಬ ಬಹಳ ವಿಶೇಷತೆಯನ್ನು ಪಡೆದಿದೆ ಅಂತ ಹೇಳಿದ್ವಿ. ಇನ್ನು ಶ್ರೀರಾಮನವಮಿಯ ವಿಶೇಷತೆ ಏನು ಅನ್ನೋದನ್ನು ಗುರುಗಳು ನಮಗೆ ತಿಳಿಸ್ಕೊಟ್ರು. ಹಬ್ಬವನ್ನು ಹೇಗೆ ಆಚರಿಸಬೇಕು, ಅದಕ್ಕೆ ಆದಂಥ ರೀತಿ ರಿವಾಜುಗಳಿರುತ್ತವೆ, ಯಾವ ರೀತಿಯಾಗಿರುತ್ತೆ, ಯಾವ ನಿಯಮಗಳನ್ನು ನಾವು ಪಾಲಿಸಬೇಕು, ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ಮೊದಲನೇದಾಗಿ ಹಬ್ಬದ ಆಚರಣೆ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡಿ. ಸಾಮಾನ್ಯವಾಗಿ ಸಂಪ್ರದಾಯದ ಪ್ರಕಾರ ಷೋಡಶೋಪಚಾರ ಪೂಜೆ ಅಂತ ಹೇಳ್ತೀವಿ, 16 ಪೂಜೆ. ಆ ಭಗವಂತನ ಆವಾಹನೆ ಮಾಡ್ತಕ್ಕಂಥದ್ದು, ಅವನಿಗೆ ನಾವು ಆಚಮನ ಮತ್ತು ನೈವೇದ್ಯ, ಮಂಗಳಾರತಿ, ಪ್ರಾರ್ಥನೆ, ಈ ರೀತಿ 16 ರೀತಿ ನಾವು ಪೂಜೆ ಪುನಸ್ಕಾರಗಳನ್ನು ನಾವು ಮಾಡಬೇಕಾಗತ್ತೆ. ನಮ್ಮ ಶಕ್ತಿಯಾನುಸಾರ ನಾವೇನು ಕಲಶವನ್ನೇ ಇಡಬೇಕಂತ ಏನಿಲ್ಲ. ನಮಗೆ ಅಷ್ಟು ಅನುಕೂಲ ಇಲ್ಲ ಅಂದರೆ ಒಂದು ರಾಮನ ಚಿತ್ರವಿಟ್ಟರೂ ಆಯಿತು. ಹೀಗೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ
ಮಹಾ ನೈವೇದ್ಯವನ್ನು ಮಾಡಿ, ಮುಖ್ಯವಾಗಿ ನಾವು ಪೂಜೆಯನ್ನು ಮಂತ್ರವನ್ನು ಹೇಳುವಾಗ ಪೂಜೆ ಮಾಡಬೇಕು, ಪೂಜೆ ಮಾಡ್ತಾ ಇದ್ದೀನಿ, ಪೂಜೆ ಮುಗೀತು, ಸದ್ಯ ಪೂಜೆ ಮುಗೀತು, ನಾನು ಪೂಜೆ ಮಾಡೋದೊಂದು ಕೆಲಸ ಅಂದ್ಕೊಂಡ್ಬಿಡ್ತೀವಿ. ಸಾಮಾನ್ಯವಾಗಿ ಪ್ರತಿನಿತ್ಯ ನೋಡಿ, ಹೌದು, ಪೂಜೆ ಒಂದು ಮಾಡಿಬಿಟ್ಟು ಪೂಜೆ ಒಂದು ಆಯ್ತಪ್ಪ ಅಂದರೆ ಅಡುಗೆ ಮಾಡೋದೊಂದು ಕೆಲಸ, ಪೂಜೆ ಮಾಡೋದೊಂದು ಕೆಲಸ, ಆಫೀಸ್ಗೆ ಹೋಗಿ ಬರೋದೊಂದು ಕೆಲಸ, ಸಾಯಂಕಾಲ ಮಗುಗೆ ಎಲ್ಲವನ್ನೂ ಒಂದು ಕೆಲಸ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಆದರೆ ಸಾಮಾನ್ಯವಾಗಿ ಪೂಜೆ ಅಂದರೆ ಅದನ್ನು ಒಂದು ಕೆಲಸ ಅಂತ ತಿಳ್ಕೊಬಾರ್ದು. ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸವೂ ಪೂಜೆ ಅಂತ ತಿಳ್ಕೊಬೇಕು. ನಾವೇನೇನು ಕೆಲಸ ಮಾಡ್ತೀವಿ ಅದು ಪೂಜಾ ರೂಪದಲ್ಲಿ ನಾವು ನೋಡಬೇಕು. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಆ ಪರಮಾತ್ಮನನ್ನು ಪೂಜೆ ಮಾಡೋದು ಹೇಗೆ ಅಂದರೆ, ನಾವು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಪೂಜೆ. ಅಂದರೆ ನಾನು ಏನು ಮಾತಾಡಿದ್ರೂ ಇಡೀ ದಿವಸ ಯಾರ ಬಳಿನೂ ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಲ್ಲಿ ನಾವು ಮಾತಾಡ್ತಾ ಹೋಗ್ಬೇಕು. ಅವಾಗ ನಿಮ್ಗೆ ಯಾವುದೇ ಕೆಟ್ಟ ಮಾತು ಬರೋದಿಲ್ಲ. ನಾವು ನಮ್ಮ ಕೈ ಕಾಲುಗಳನ್ನು ಉಪಯೋಗಿಸುವಾಗ, ಏನೇ ಕೆಲಸ ಮಾಡುವಾಗ ಆ ಭಗವಂತನ ಪೂಜೆ ಮಾಡ್ತಾ ಇದ್ದೀನಿ ಅನ್ಕೋಬೇಕು. ನಾವೆಲ್ಲೇ ಓಡಾಡುವಾಗ ಭಗವಂತನ ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಕು. ನಾವು ಏನನ್ನೇ ಯೋಚನೆ ಮಾಡುವಾಗ ಭಗವಂತನಿಗಾಗಿ ಮಾಡ್ತಾ ಇದ್ದೀವಿ ಅಂತ ಅನ್ಕೋಬೇಕು. ಅಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮವೂ ಆ ಭಗವಂತನಿಗೆ ಸಮರ್ಪಣೆ ಆಗುವ ರೀತಿ ಎಲ್ಲ ಕೆಲಸವೂ ಪೂಜಾ ರೀತಿಯಲ್ಲಿ ಇರಬೇಕು. ಪೂಜೆಯೇ ಒಂದು ಕೆಲಸ ಆಗಬಾರ್ದು. ರಾಮನವಮಿ ಇರೋದ್ರಿಂದ ಶ್ರೀರಾಮನ ಬಗ್ಗೆ ಒಂದೆರಡು ಹಾಡು, ಮನೆಯವರೆಲ್ಲ ಕುಳಿತುಕೊಂಡು ಅಕ್ಕಪಕ್ಕದ ಮನೆಯವ್ರನ್ನ ಕರೆಸಿ ಪೂಜೆ ಆದಮೇಲೆ ಒಂದೆರಡು ಭಗವಂತನ ಹಾಡು, ಒಂದೆರಡು ಭಜನೆ, ಶ್ರೀರಾಮನ 2 ಶ್ಲೋಕ, ಯಾರಾದರೂ ರಾಮನ ಬಗ್ಗೆ ತಿಳಿದಿರೋರು ಇದ್ದರೆ ಒಂದು 10 ನಿಮಿಷ ರಾಮನ ಬಗ್ಗೆ ಮಾತಾಡಿ. ಇವತ್ತೇನಾಗಿದೆ, ಪೂಜೆ ಪುನಸ್ಕಾರಗಳು ಮಾಡ್ತೀವಿ, ಆದರೆ ಪೂಜೆ ಮಾಡಿದ್ವಿ, ಆದರೆ ಪೂಜೆಯ ಉದ್ದೇಶ ಏನು? ಮಂಗಳಾರತಿ ಅಂದರೆ ಏನು? ನೈವೇದ್ಯ ಅಂದರೆ ಏನು? ರಾಮ ಹೇಗಿದ್ದ? ರಾಮ ಎಲ್ಲಿದ್ದ? ಕೃಷ್ಣ ಎಲ್ಲಿದ್ದ? ರಾಮಾಯಣದ ಗ್ರಂಥ ನಮಗೆ ಗೊತ್ತಾ? ವಿಚಾರಗಳು ಕಡಿಮೆ ಆಗ್ತಾ ಇದೆ. ಹೌದು, ನಾವು ಮಾಡತಕ್ಕಂತಹ ನಡವಳಿಕೆಗಳು ಪೂಜೆ ಜಾಸ್ತಿ ಆಗ್ತಾ ಇರ್ಬೋದು, ಆದರೆ ವಿಷಯಗಳ ಜ್ಞಾನ ಇಲ್ಲ. ಶಂಕರಾಚಾರ್ಯ ಅದಕ್ಕೆ ಹೇಳ್ತಾರೆ, ಕರ್ಮ ಮಾಡುವಾಗ ಜ್ಞಾನಪೂರ್ಣವಾಗಿ ಕರ್ಮವನ್ನು ಆಚರಿಸು, ಜ್ಞಾನವಿಲ್ಲದ ಕರ್ಮ ಉಪಯೋಗ ಇಲ್ಲ. ಅದಕ್ಕೋಸ್ಕರ ರಾಮಾಯಣದ ಬಗ್ಗೆ ಒಂದು 4 ಮಾತು ಯಾರಾದರೂ ಬಂದು ಹೇಳ್ತಾರೆ, ಕತೆ ಹೇಳ್ತಾರೆ, ಮಕ್ಕಳಿಗೂ ಗೊತ್ತಾಗತ್ತೆ. 1-2 ಶ್ಲೋಕ, ರಾಮನ ಶ್ಲೋಕ, 1-2 ಭಜನೆ, 1-4 ವಿಚಾರಗಳು ತಿಳಿಸ್ತಕ್ಕಂಥದ್ದು. ನಂತರ ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಭೋಜನ ಮಂತ್ರವನ್ನು ಹೇಳಿ ಭೋಜನವನ್ನು ಸ್ವೀಕಾರ ಮಾಡೋದು. ಈ ರೀತಿ ನಮ್ಮ ಪ್ರತಿಯೊಂದು ಸಾಂಪ್ರದಾಯಿಕವಾಗಿ ಮಾಡ್ತಕ್ಕಂಥದ್ದೆಲ್ಲವನ್ನು ಅರ್ಥಪೂರ್ಣವಾಗಿ ಮಾಡಿದ್ರೆ ಒಳ್ಳೆಯದು. ಅದರಲ್ಲಿ ಏನೋ ಒಂದು ಕಲಿಬೇಕು. ನಮ್ಮಲ್ಲಿ ಒಂದು ಮಗು ಇದೆ, ಒಂದು ಶ್ಲೋಕವನ್ನು ಕಲಿತಾ, ಒಂದು ಹಾಡು ಕಲಿತಾ, ರಾಮನ ಬಗ್ಗೆ ಒಂದು 4 ವಿಷಯ ತಿಳ್ಕೊಳ್ತಾ, ಇಲ್ಲಪ್ಪ ನಮ್ಮ ಮನೆಗೆ ಯಾರೂ ರಾಮನ ಬಗ್ಗೆ ಹೇಳಕ್ಕೆ ಬರಲಿಲ್ಲ, ರಾಮಾಯಣದ ಒಂದು ಸಣ್ಣ ಪುಸ್ತಕ ತಗೊಂಡು 4 ಪುಟವನ್ನು ಯಾರನ್ನ ಓದಲಿ, ಬೇರೆಯವ್ರಿಗೆ ಕೇಳಿಸ್ಕೊಳ್ಳೋಣ. ಮತ್ತು ಹಬ್ಬಗಳು ಆಚರಿಸ್ತಕ್ಕಂಥದ್ದು ಮನೆಯವರು ಮತ್ತು ಅಕ್ಕಪಕ್ಕದ ಮನೆಯವರು ಎಲ್ಲರೂ ಸಾಮೂಹಿಕವಾಗಿ ಸೇರಬೇಕು, ಸಂಘಟಿತವಾಗಿ ಸೇರಿ ಮಾಡಬೇಕು. ಒಬ್ಬರೆಲ್ಲ ಅಲ್ಲಿಗೆ ಹೋದ್ರು, ಇನ್ನೊಬ್ರು ಆಫೀಸ್ಗೆ ಹೋದ್ರು, ಇನ್ನೊಬ್ರು ಕಾಲೇಜ್ಗೆ ಹೋದ್ರು, ನಾನೇನೋ ಪೂಜೆ ಮಾಡಿದೆ, ಸಾಯಂಕಾಲ ಬಂದು ಊಟ ಮಾಡಿದ್ರು, ಅದು ಹಬ್ಬ ಆಗೋದಿಲ್ಲ. ಈ ರೀತಿ ಸಾಮೂಹಿಕವಾಗಿ ಧರ್ಮವನ್ನು ಆಚರಿಸ್ತಕ್ಕಂಥದ್ದು ನಮ್ಮ ಎಲ್ಲ ಗ್ರಂಥಗಳಲ್ಲಿ ಬಂದಿದೆ. ಈ ರೀತಿ ನಾವು ನಾಳೆ ಆಚರಿಸಿದ್ರೆ ಭಾಳ, ಇವತ್ತು ರಾಮನವಮಿ ದಿವಸ ಆಚರಿಸಿದ್ರೆ ಭಾಳ ಉತ್ತಮ ಅಂತ ಅನ್ಸುತ್ತೆ. ಇನ್ನು ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಮನವಮಿಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ. ಈ ಹಬ್ಬದ ವಿಶೇಷತೆ ಏನು, ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನು ಈ ಪೂಜೆ ಪುನಸ್ಕಾರಗಳು ಯಾವ ರೀತಿ ಆಗಿರಬೇಕು, ರೀತಿ ರಿವಾಜುಗಳು ಯಾವ ರೀತಿ ಆಗಿರಬೇಕು ಅನ್ನೋದನ್ನು ಕೂಡ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಗುರುಗಳೇ, ಈ ಹಬ್ಬದಲ್ಲಿ ನಾವು ಪಾನಕ ಕೋಸಂಬರಿ ವಿಶೇಷತೆಯನ್ನು ಪಡ್ಕೊಂಡಿದೆ. ಯಾಕೆ ಗುರುಗಳೇ, ಇದಕ್ಕೆ ಏನಾದ್ರೂ ಹಿನ್ನೆಲೆ ಇದೆಯಾ ಪುರಾಣಗಳಲ್ಲಿ? ವಿಶೇಷತೆ ಏನಿಲ್ಲ. ರಾಮ ಹುಟ್ಟಿರ್ತಕ್ಕಂಥದ್ದು ಚೈತ್ರ ಶುದ್ಧ ನವಮಿ ದಿವಸ, ಇದು ಬೇಸಿಗೆ ಕಾಲ. ಹೌದು. ಆಗ ರಾಮ ಹುಟ್ಟಬೇಕಾದ್ರೆ ಭಾಳ ವರ್ಷಗಳ ನಂತರ ಹುಟ್ಟಿರ್ತಕ್ಕಂಥದ್ದು. ಇಡೀ ರಾಜ್ಯಕ್ಕೇನೆ, ಇಡೀ ರಾಷ್ಟ್ರಕ್ಕೆ ಒಂದು ರಾಜಕುಮಾರ ಬಂದಿದ್ದಾನೆ. ಆ ಸಂತೋಷದಿಂದ ಆಗ ಎಲ್ಲರೂ ಬೇಸಿಗೆ ಇದ್ದಿದ್ದರಿಂದ ಪಾನಕ ಕೋಸಂಬರಿ ಇದನ್ನು ಹಂಚಿದ್ರು. ಹಾಗಾಗಿ ಇವತ್ತು ನಾವು ಅದನ್ನು ಹಂಚ್ತಾ ಇದ್ದೀವಿ. ಅದು ವಾಡಿಕೆಯಾಗಿ ಬಂದಿದೆ. ಆಗಲೂ ವಾಲ್ಮೀಕಿ ರಾಮಾಯಣದಲ್ಲಿದೆ, ಜನ ಯಾವ ರೀತಿ ಆ ಸಂಭ್ರಮವನ್ನು ಆಚರಿಸಿದ್ರು. ಕಾಳಿದಾಸನ ರಘುವಂಶದಲ್ಲಿ ಶ್ರೀರಾಮ ಹುಟ್ಟಿದಾಗ ಈ ಮಗುವಿಗೆ ಯಾವ ಹೆಸರಿಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರಂತೆ. ನಾಮಕರಣ ಮಾಡಬೇಕು. ಆ ನಾಮಕರಣ ಮಾಡುವಾಗ ದಶರಥ ಯೋಚನೆ ಮಾಡ್ತಾನೆ, ಇಷ್ಟು ವರ್ಷ ಆದಮೇಲೆ ಹುಟ್ಟುತ್ತಲ್ಲ, ಏನು ಮಾಡೋದು? ಗುರುಗಳೇ ಒಂದು ಹೆಸರಿಡಿ ಅಂತ ವಸಿಷ್ಠರಿಗೆ ಹೇಳ್ದ. ವಸಿಷ್ಠರು ಯೋಚನೆ ಮಾಡ್ತಾರೆ, ಇಷ್ಟು ವರ್ಷ ಆದಮೇಲೆ ಇಂತಹ ಒಂದು ಅಭೂತಪೂರ್ವವಾದಂತಹ ಇಕ್ಷ್ವಾಕು ವಂಶದಲ್ಲಿ ಈ ಅಯೋಧ್ಯೆಗೆ ಬಂದಿರತಕ್ಕಂಥ ಈ ಮಗುವಿಗೆ ಸಾಮಾನ್ಯ ಇಡಬಾರ್ದು, ಯಾವ ಹೆಸರಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ ಮಗುವಿನ ಮುಖದಿಂದ ಒಂದು ಕಿರಣ ಬಂದು ವಸಿಷ್ಠರಿಗೆ ಹೇಳ್ತಂತೆ, ಯಾಕೆ ನನಗೆ ಹೆಸರಿಡಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ನಾನು ನಿಮ್ಮನ್ನು ರಮಿಸ್ತಾ ಇಲ್ವಾ? ನಾನು ನಿಮಗೆ ಸಂತೋಷ ಕೊಡ್ತಾ ಇಲ್ವಾ? ರಮಯತೆ ಇತಿ ರಾಮ,
ನಾನು ನಿಮ್ಗೆ ಸಂತೋಷ ಕೊಡ್ತಾ ಇದ್ದೀನಿ ತಾನೆ, ರಮಿಸ್ತಾ ಇದ್ದೀನಿ ತಾನೆ, ರಾಮ ಅಂತ ಹೇಳಿ ಅಂತ ಹೇಳ್ಬಿಟ್ರು. ಆ ಕಿರಣನೇ ಹೇಳ್ತಂತೆ. ವಸಿಷ್ಠರು ಗೊತ್ತಿರಲಿಲ್ಲ, ರಾಮ 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 ಅಂತ ಹೇಳಿದ್ರು. ಹಾಗೆ ಹೆಸರನ್ನ ಇಟ್ಟರು. ಇನ್ನು ಲಕ್ಷ್ಮಣ ದಶಮಿ ದಿವಸ, ಭರತ, ಲಕ್ಷ್ಮಣ, ಶತ್ರುಘ್ನ ಇವರು, ಲಕ್ಷ್ಮಣ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದು, ಹಾಗಾಗಿ ಆದಿಶೇಷನ ಅವತಾರ ಅಂತ ನಾವು ಹೇಳ್ತೀವಿ. ಲಕ್ಷ್ಮಣ ಮತ್ತು ಶತ್ರುಘ್ನ ಇಬ್ಬರೂ ಅವಳಿ ಜವಳಿ ಮಕ್ಕಳಾಗಿ ಹುಟ್ಟುತ್ತಾರೆ. ಇನ್ನು ಭರತ ಕೈಕೇಯಿಗೆ, ಅವಳು ಕೈಕೇಯಿಯ ಗರ್ಭದಲ್ಲಿ ಅವತಾರ ಪ್ರಾಪ್ತಿಯಾಗುತ್ತೆ. ಸಾಮಾನ್ಯವಾಗಿ ಮಹಾವಿಷ್ಣುವೇ ಶ್ರೀರಾಮನಾಗಿ ಹುಟ್ಟಿರೋದ್ರಿಂದ ಶ್ರೀರಾಮ ಹುಟ್ಟಿದ ಅಂತ ನಾವು ಹೇಳಲ್ಲ, ಶ್ರೀರಾಮ ಅವತಾರವಾದ, ಅವತಾರ ಪ್ರಾಪ್ತಿಯಾಯಿತು ಅಂತ. ಆಗ ಈ ರಾಮನ ಹೆಸರಿಟ್ಟು ನಂತರ ಸಂಭ್ರಮವನ್ನು ಯಾವುದೋ ಒಂದು ರಾಜ್ಯ, ಒಂದು ಕುಟುಂಬ, ಒಬ್ಬ ರಾಜ ಆಚರಿಸಿದ್ದಲ್ಲ, ಇಡೀ ದೇಶವೇ ಆಚರಿಸ್ತಕ್ಕಂಥದ್ದು. ನೋಡಿ, ಇವತ್ತಿಗೂ ಸಹ ಅಷ್ಟೇ. ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಈ ಕಡೆ ಗುಜರಾತಿಂದ ಈ ಕಡೆ ಅಸ್ಸಾಂವರೆಗೂ, ಒರಿಸ್ಸಾವರೆಗೂ ಪ್ರತಿಯೊಂದು ಊರಲ್ಲಿ, ಹಳ್ಳಿಯಲ್ಲಿ ರಾಮನವಮಿನ ಆಚರಿಸ್ತಾರೆ. ಅದಕ್ಕೇನು ಪಾಂಪ್ಲೆಟ್ ಕೊಡಬೇಕಾಗಿಲ್ಲ, ಇಲ್ಲ ಗೌರ್ಮೆಂಟ್ ಅನೌನ್ಸ್ ಮಾಡಬೇಕಾಗಿಲ್ಲ, ಇಲ್ಲ ಈ ರೀತಿ ಮಾಡಿ ಅಂತ ಯಾರು ಸೂಚನೆ ಕೊಡಲ್ಲ. ತಾವೇ ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ, ರಸ್ತೆ ಬದಿಗಳಲ್ಲಿ ಇದನ್ನು ಆಚರಿಸ್ತಾರೆ. ಯಾಕಂದರೆ ರಾಮ ಅನ್ನತಕ್ಕಂಥವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನು ಅವತಾರ ಪುರುಷ. ಅಂದರೆ ಮನುಷ್ಯನಾಗೇ ಈ ಭೂಮಿಗೆ ಬಂದ, ಮನುಷ್ಯನಾಗೇ ನಡ್ಕೊಂಡ, ಮನುಷ್ಯನಾಗಿ ಅವನು ಅವತಾರವನ್ನು ಕೊನೆ ಮಾಡ್ದ. ಯಾಕೆ ಮನುಷ್ಯನಾಗೇ ಹುಟ್ಟದ ಅವನು? ಶ್ರೀಕೃಷ್ಣನಲ್ಲಿ ಲೀಲೆಗಳನ್ನ ನೋಡ್ತೀವಿ, ಭಗವಂತನ ಲೀಲೆಗಳನ್ನು ನಾವು ನೋಡ್ತೀವಿ. ಅನೇಕ ಚಮತ್ಕಾರಗಳನ್ನು ಕೃಷ್ಣ ಮಾಡ್ತಾನೆ. ರಾಮ ಯಾವುದೇ ಚಮತ್ಕಾರ ಮಾಡಲ್ಲ. ಶ್ರೀಕೃಷ್ಣ ಅನೇಕ ಬೋಧನೆಗಳನ್ನು ಮಾಡ್ತಾನೆ. ಶ್ರೀರಾಮ ಎಲ್ಲೂ ಬೋಧನೆ ಮಾಡೋದಿಲ್ಲ. ಶ್ರೀಕೃಷ್ಣ ನೋಡಿ, ಭಗವದ್ಗೀತೆ ಬೋಧನೆ ಮಾಡ್ತಾನೆ ಅಲ್ವಾ? ಅನೇಕ ಕಡೆಗಳಲ್ಲಿ ಬೋಧನೆಗಳನ್ನು ಮಾಡ್ತಾನೆ, ಬೇರೆ ಬೇರೆ ರೀತಿಯಲ್ಲಿ. ವಿಷ್ಣು ಸಹಸ್ರನಾಮ ಭೀಷ್ಮರು ಕೊಡ್ತಾರೆ, ಭಗವದ್ಗೀತೆಯನ್ನು ಕೃಷ್ಣ ಬೋಧನೆ ಮಾಡ್ತಾನೆ. ಆದರೆ ರಾಮ ಎಲ್ಲೂ ಬೋಧನೆ ಮಾಡೋದಿಲ್ಲ. ಅವನು ತನ್ನ ನಡೆಯಿಂದ ಈ ರೀತಿ ನಡಿಬೇಕಂತ ತೋರಿಸ್ತಾನೆ. ತನ್ನ ನಡೆಯಿಂದ ನಡ್ಕೋತಾನೆ. ಆ ನೋಡಿದ ತಕ್ಷಣ ನಮಗೆ ಈ ರೀತಿ ನಡಿಬೇಕಂತ ಗೊತ್ತಾಗುತ್ತೆ. ಅವನಿಗೆ ಗುಣವಂತ ಅಂತ ಕರೀತಾರೆ, ಜ್ಞಾನವಂತ ಅಂತ ಕರೀತಾರೆ, ಪ್ರತಿಭಾವಂತ ಅಂತ ಕರೀತಾರೆ. ಶ್ರೀರಾಮನ ಸಣ್ಣ ಉದಾಹರಣೆ ಹೇಳಬೇಕಾದ್ರೆ, ಅವನಿಗೆ ಕಾಡಿನಲ್ಲಿ ಹೋಗಬೇಕು ಅಂತ ಹೇಳಬೇಕು ಅಂತ ಹೇಳಿ ಸುಮಂತ್ರ ಬರ್ತಾನೆ. ನಾಳೆ ಪಟ್ಟಾಭಿಷೇಕ ಬೆಳಗ್ಗೆ. ಅವತ್ತು ರಾತ್ರಿ ಅವನು ಅನೇಕ ದೈವಿಕ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ಆ ರಾತ್ರಿ ರಾಮ ಸೀತೆ ಎಲ್ಲ ಪೂಜೆಯನ್ನೆಲ್ಲ ಮಾಡಿ ಸಿದ್ಧರಾಗಬೇಕು. ಮುಂದಿನ ದಿವಸ ಪಟ್ಟಾಭಿಷೇಕ. ಆ ಸುಮಂತ್ರ ಮಂತ್ರಿ ಬಂದು ಹೇಳ್ತಾನೆ, ನಿನ್ನ ತಂದೆಯವರು ಕರೀತಾ ಇದ್ದಾರೆ, ಚಿಕ್ಕಮ್ಮ ಕರೀತಾ ಇದ್ದಾರೆ ಬರಬೇಕು ಅಂತ. ಹೌದಾ, ಆಯಿತು ಬರ್ತೀನಿ ಅಂತೇಳಿ ಅವನು ಯಾವುದೇ ಒಂದು ಮುಖದಲ್ಲಿ ಭೇದ ಭಾವ ಇಲ್ಲ, ಏನಿರ್ಬೋದು, ಯಾಕಿರ್ಬೋದು, ಏನಿಲ್ಲ. ಬರ್ತಾನೆ. ಬರುವಾಗ ರಸ್ತೆಯಲ್ಲಿರ್ತಕ್ಕಂಥ ವಯಸ್ಸಾದವನ್ನೆಲ್ಲ ಮಾತಾಡಿಸ್ತಾನಂತೆ. ನೋಡಿ, ನಾಳೆ ಪಟ್ಟಾಭಿಷೇಕ, ಹೇಗಿದ್ದೀರಾ, ಏನು ಸಮಾಚಾರ, ಆರೋಗ್ಯ ಹೇಗಿದೆ? ಒಬ್ಬ ರಾಜನಾದರೂ ಸಾಮಾನ್ಯ ವ್ಯಕ್ತಿ ಜೊತೆ ಯಾವ ರೀತಿ ಸಂಬಂಧ ಇಟ್ಕೊಂಡಿದ್ದ. ಇವತ್ತಿನ ರಾಜಕೀಯ ಒಂದು ಪರಿಸ್ಥಿತಿ ನಾವು ನೋಡ್ಬೋದು. ಸಾಮಾನ್ಯ ಜನರ ಜೊತೆ ವಿಚಾರಿಸ್ತಾನೆ, ಆರೋಗ್ಯ ವಿಚಾರಿಸ್ತಾನೆ, ಅವರ ಕುಟುಂಬದ ಬಗ್ಗೆ ವಿಚಾರಿಸ್ತಾನೆ. ಬಂದಾಗ ಕೈಕೇಯಿ ಹೇಳ್ತಾಳೆ, ನಿಮ್ಮ ತಂದೆ ನನಗೊಂದು ವರ ಕೊಟ್ಟಿದ್ರಪ್ಪ, 2 ವರ. ಆ ವರದ ಪ್ರಕಾರ ನಾನು ಈಗ ವರವನ್ನು ಕೇಳಿದ್ದೀನಿ ಅವ್ರನ್ನ. ಒಂದು, ನೀನು ಕಾಡಿಗೆ ಹೋಗಬೇಕು. ಎರಡನೇದು, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ಈ 2 ಮಾತನ್ನು ನೀನು ನಡೆಸಬೇಕು. ನಿಮ್ಮ ತಂದೆ ಕೊಟ್ಟಿರ್ತಕ್ಕಂಥ ಮಾತು. ದಶರಥ ಹೇಳೋದೇ ಇಲ್ಲ ನೀನು ಕಾಡಿಗೆ ಹೋಗುವಂತ ಅವನು ಇಡೀ ಜೀವನದಲ್ಲಿ. ಅವನೇ ಹೇಳ್ತಾನೆ, ದಶರಥ, ನಿಮ್ಮ ಚಿಕ್ಕಮ್ಮಂಗೆ ನಾನು ಮಾತು ಕೊಟ್ಟಿರ್ಬೋದು, ನಾನು ನಿನಗೆ ಹೋಗುವಂತ ಆಜ್ಞೆ ಮಾಡ್ತಾ ಇಲ್ಲ. ನೀನು ಹೋಗ್ಬೇಡ, ನೀನು ರಾಜನಾಗು, ನೀನು ನನ್ನನ್ನು ಸೆರೆಮನೆಗೆ ತಳ್ಳಿಬಿಡು, ನೀನು ರಾಜನಾಗು ಅಂತ ಹೇಳ್ತಾನೆ ದಶರಥ. ನಿನ್ನ ಚಿಕ್ಕಮ್ಮನ ಸೆರೆಮನೆಗೆ ಹಾಕು ಅಂತಾನೆ. ಆದ್ರೆ ಅವನು ಹೇಳ್ತಾನೆ, ನೀನು ತಾಯಿಗೆ ಕೊಟ್ಟಿರ್ತಕ್ಕಂಥ ಮಾತು ನಡಿಬೇಕು. ತಂದೆಯ ಮಾತು ನಡಿಬೇಕಂದ್ರೆ ನೀನು ಕೊಟ್ಟಿರೋ ಮಾತು ನಡಿಬೇಕು. ಹಾಗೆ ಕೈಕೇಯಿಗೆ ಹೇಳ್ತಾನೆ, ಅಮ್ಮ ನೀನು ಯಾಕೆ ಅಷ್ಟು ದೂರ ಕಳಿಸ್ಬಿಟ್ಟು ನನಗೆ ಕಾಡಿಗೆ ಹೋಗ್ಬೇಕಂತ ಹೇಳಿ ಇಲ್ಲಿವರೆಗೂ ಕರೆಸಿದೆ? ನೀನು ಕಾಡಿಗೆ ಹೋಗಬೇಕಪ್ಪ ಅಂತ ಒಂದು ವಾಕ್ಯ ಹೇಳಿದ್ರೆ ನಾನು ಅಲ್ಲಿಂದ ಹಾಗೆ ಹೊರಟು ಬಿಡ್ತಾ ಇದ್ದೆ ಅಂತ. ನೋಡಿ, ಎಂಥ ಒಂದು ಆದರ್ಶ. ಈ ಆದರ್ಶಗಳು ಇವತ್ತು ಬೇಕಲ್ವಾ? ಇವತ್ತು ಒಂದು ಸಣ್ಣ ಮನೆ 20-30 ಒಂದು ಮನೆ ಇದೆ ಅಪ್ಪನಿಗೆ ಅಂತ ಹೇಳಿದ್ರೆ, ಮಕ್ಕಳು 2 ಮಕ್ಕಳು 3 ಮಕ್ಕಳಿದ್ರೆ ಜಗಳ ಆಡ್ತಾರೆ. ಅದು ಇಡೀ ಸಾಮ್ರಾಜ್ಯವನ್ನು ಬಿಟ್ಟು ಹೋಗಿ ಸಿದ್ಧನಾಗಿದ್ದಾನೆ. ನೀನು 2ನೇ ವರ ಕೇಳ್ತಾ ಇದೆಯಲ್ಲ ಅಮ್ಮ, ಎಷ್ಟು ಒಳ್ಳೆಯದ ವಿಚಾರ ಅದು. ಭರತ ಮಹಾಬುದ್ಧಿವಂತ, ತುಂಬ ಒಳ್ಳೆಯವನು, ಚೆನ್ನಾಗಿ ರಾಜ್ಯಭಾರ ಮಾಡ್ತಾನೆ. ನನಗೆ ಭಾಳ ಸಂತೋಷ ಆಯಿತು. ಭರತ ರಾಜನೇ ಆಗಲಿ, ನಾನು ಹೋಗ್ತೀನಿ ಅಂತ ಹೊರಡ್ತಾನೆ. ಈ ರೀತಿ ಅನೇಕ ಆದರ್ಶಗಳು. ಇದರ ಪಾಲನೆಗಾಗಿ ಇದನ್ನು ನಾವು ಒಂದು ನಮ್ಮ ವೈಯಕ್ತಿಕ ಜೀವನ ಮತ್ತು ರಾಷ್ಟ್ರ ಜೀವನವಾಗಿ ತಗೋಬೇಕನ್ನೋದೇ ರಾಮನವಮಿ ಆಚರಣೆಯ ಪ್ರಾಮುಖ್ಯತೆ. ಓಕೆ ವೀಕ್ಷಕರೇ, ರಾಮನ ಆದರ್ಶ ಗುಣಗಳು ಯಾವ ರೀತಿ ಆಗಿರಬೇಕು, ಅದನ್ನು ನಮ್ಮ ಜೀವನ ಶೈಲಿಯಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ಗುರುಗಳು ಇವತ್ತಿನ
ವಿಶೇಷ ಕಾರ್ಯಕ್ರಮದಲ್ಲಿ ನಮಗೆ ತಿಳಿ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಗುರುಗಳೇ ಹೇಳೋದಾದರೆ, ಶ್ರೀರಾಮನವಮಿಯಲ್ಲಿ ಅವರು ಯಾವೆಲ್ಲ ಗುಣಗಳನ್ನು ಬೆಳೆಸ್ಕೊಳ್ಬೇಕು, ಹಾಗೆ ಈ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾದ್ರೆ ಹಬ್ಬದಲ್ಲಿ ಏನೋ ಒಂದು ಆದರ್ಶವನ್ನು ಇಟ್ಕೊಂಡು ಮಾಡಬೇಕು, ಏನೋ ಒಂದು ಸಂಕಲ್ಪವನ್ನು ಅವರು ಕೈಗೊಳ್ಳಬೇಕಾಗತ್ತೆ. ಶ್ರೀರಾಮಚಂದ್ರನ ಜೀವನದಲ್ಲಿ ಅವನು ಇಡೀ ಸಮಾಜಮುಖಿಯಾಗಿದ್ದ. ಅವನು ಏಕಮುಖಿಯಾಗಿ ತನ್ನ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ತ್ಯಾಗೇನೈಕೇನ ಅಮೃತತ್ವ ಮಾನಶುಹುನ ಪ್ರಜೆಯ ನ ಧನೇನ. ತ್ಯಾಗ ಅನ್ನತಕ್ಕಂಥದ್ದು ಅಮೃತತ್ವ ಪ್ರಾಪ್ತಿಗೆ ಬಹಳ ಉಪಯೋಗ ಆಗ್ತಕ್ಕಂಥದ್ದು. ಜನರ ಬಲದಿಂದ, ಹಣದ ಬಲದಿಂದ, ಕುರ್ಜಿಯ ಬಲದಿಂದ ನೀವೇನು ಸಾಧಿಸೋಕ್ಕಾಗೋದಿಲ್ಲ. ತ್ಯಾಗ ಇದ್ದಾಗ ನಿಮ್ಗೆ ಸಂತೋಷ ಆಗುತ್ತೆ. 10 ಕೋಟಿ ದುಡ್ಡಿದ್ದಾಗ ನಿಮ್ಗೆ ಸಂತೋಷ ಆಗದೇ ಇರ್ಬೋದು, ಅಥವಾ ನಿಮಗೆ ಬೇಕಾದ ಜನ ಬೆಂಬಲ ಕುರ್ಜಿ ಇದ್ದಾಗ ನಿಮಗೆ ಸಂತೋಷ ಅಂತಕ್ಕಂಥದ್ದಾಗಲ್ಲ, ಬೇರೆ ಆಗುತ್ತೆ. ಆನಂದ ಅಂತಕ್ಕಂಥ ಆತ್ಮತೃಪ್ತಿ ಅನ್ನೋದಾಗಲ್ಲ. ಹೌದು. ಆದರೆ ನೀವು ತ್ಯಾಗ ಮಾಡಿದಾಗ ನಿಮಗೆ ಸಂತೋಷ ಆಗುತ್ತೆ. ಹೇಗೆ ಅಂದರೆ, ನೀವು ಊಟಕ್ಕೆ ಕೂತಿರ್ತೀರಪ್ಪ, ಯಾರಾದರೂ ಊಟಕ್ಕೆ ಇಲ್ದಿರೋರು ಬಂದರು, ನೀವು ಹೆಚ್ಚು ಆಹಾರ ಪದಾರ್ಥ ಮನೇಲಿ ಇಲ್ಲ ಅವತ್ತು ಅಂತ ಇಟ್ಕೊಳ್ಳೋಣ. ಇರ್ಲಪ್ಪ ದಿನ ಊಟ ಮಾಡ್ತೀನಿ, ಇವತ್ತು ಒಂದು ದಿವಸ ಊಟ ಬಿಟ್ಟಿದ್ರೆ ಏನಾಗುತ್ತೆ, ಸಾಯಂಕಾಲ ಊಟ ಮಾಡಿದ್ರೆ ಸಾಕು ಅಂತ ಆಹಾರವನ್ನು ಅವ್ರು ಕೊಟ್ಬಿಡ್ತೀರ. ಅವರು ಸುಪ್ತಿಯಾಗಿ ಊಟ ಮಾಡಿ ಸಂತೋಷ ಆಯ್ತಮ್ಮ ಅಂತೇಳಿ ಹೋಗ್ತಾರೆ. ನೀವು ಊಟ ಇಲ್ಲ, ನಿನಗೆ ಊಟ ಕೊಡೋದಿಲ್ಲ ಅಂತ ಹೇಳಿ ಅವನ್ನ ಕಳಿಸಿದ್ದಿದ್ರೆ, ಅಥವಾ ನಿಮ್ಮ ಊಟವನ್ನು ಅವನೇ ಕೊಟ್ಟು ನೀವು ಉಪವಾಸ ಇರುವಾಗ ಆತ್ಮತೃಪ್ತಿ ಆನಂದ ಯಾವಾಗತ್ತೆ? ನೀವು ಕೊಟ್ಟಾಗ ಸಂತೋಷ ಆಗತ್ತಾ? ಇಲ್ಲ ನೀವು ಸ್ವೀಕಾರ ಮಾಡಿದಾಗ ಸಂತೋಷ ಆಗತ್ತಾ? ಕೊಟ್ಟಾಗ. ಇದು ತ್ಯಾಗದ ಮಹಿಮೆ. ಯಾರ್ಯಾರು ತ್ಯಾಗವನ್ನು ಮಾಡಿದ್ದಾರೆ ಈ ಪ್ರಪಂಚದಲ್ಲಿ, ದೇಶದಲ್ಲಿ, ಅವ್ರನ್ನ 1000 ವರ್ಷ ಆದರೂ ಸಮಾಜ ನೆನೆಸ್ಕೊಳ್ಳುತ್ತೆ. ಯಾರು ಸ್ವಾರ್ಥಕ್ಕಾಗಿ ಬದುಕಿದ್ದಾರೆ ಅವರು ಸತ್ತ 1 ಗಂಟೆಯಲ್ಲಿ ಜನ ಮರೀತಾರೆ ಅವ್ರನ್ನ. ಇದು ಚರಿತ್ರೆ. ಹೌದು. ಹೀಗೆ ರಾಮ ತನ್ನ ಜೀವನದಲ್ಲಿ ಇತರರಿಗಾಗಿ ಮಿಡಿದ, ಧರ್ಮ ರಕ್ಷಣೆಗಾಗಿ ದುಡಿದ. ಆ ಜಟಾಯು ಪಕ್ಷಿ ರಾಮನಿಗೋಸ್ಕರ ತನ್ನ ಪ್ರಾಣವನ್ನು ಬಿಡ್ತು. ನೋಡಿ ಅದೆಂತ ತ್ಯಾಗ ಮಾಡ್ತು. ಸೀತೆಯನ್ನು ಕಾಪಾಡಬೇಕು ಅಂತೇಳಿ ಅದು ಹೋಗಿ ಹಾರಿ ರಾವಣನ ಜೊತೆ ಯುದ್ಧ ಮಾಡಿ, ಆ ರಾವಣ ಮೋಸದಿಂದ ರೆಕ್ಕೆಯನ್ನು ಕತ್ತರಿಸಿದಾಗ ಅದು ಕೆಳಗೆ ಬಿದ್ದು ಪ್ರಾಣನೂ ಬಿಡಲಿಲ್ಲ ಪಾಪ, ಕಾಯ್ತಾ ಇದೆ. ರಾಮನಿಗೆ ಯಾರೋ ಬರ್ತಾರೆ, ರಾಮ ಅವನಿಗೆ ವಿಷಯ ತಿಳಿಸ್ಬೇಕು, ಸೀತೆ ಈ ಕಡೆ ಹೋಗಿದ್ದಾಳೆ ಅಂತ. ಇಲ್ಲದೆ ರಾಮನಿಗೆ ಹೇಗೆ ಗೊತ್ತಾಗುತ್ತೆ? ರಾಮ ಬಂದ, ಮೊದಲು ನೋಡಿದ ತಕ್ಷಣ ಏನು ಅನ್ಕೊಂಡ, ಈ ಪಕ್ಷಿನೇ ಕೊಂದಿದೆಯೇನೋ ಸೀತೆನ, ಮೈಯೆಲ್ಲ ರಕ್ತ ಆಗಿದೆ, ಲಕ್ಷ್ಮಣ ಈ ಪಕ್ಷಿ ಕೊಂದಿರ್ಬೋದಾ ಅಂದಾಗ ಜಟ, ಇಲ್ಲಪ್ಪ ರಾಮ, ಇಲ್ಲ, ನಾನು ನಿನ್ನ ತಂದೆ ದಶರಥನ ಮಿತ್ರ, ನಾನು ನಿನ್ನ ಸೀತೆಯನ್ನು ಉಳಿಸೋಕ್ಕೋಸ್ಕರ ಈ ರೀತಿ ಅವಸ್ಥೆಯಲ್ಲಿ ಇದ್ದೀನಿ ಅನ್ನುವಾಗ ರಾಮ ಗಳಗಳ ಅಳ್ತಾನೆ. ಆ ಜಟಾಯುವನ್ನ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಅದಕ್ಕೆ ಸಂತೈಸಿಸಿ ಲಕ್ಷ್ಮಣನಿಗೆ ಹೇಳ್ತಾನೆ, ನನ್ನ ತಂದೆಗೂ ಸಹ ನಾನು ಶ್ರಾದ್ದ ಮಾಡ್ಲಿಕ್ಕೆ ಆಗಲಿಲ್ಲ, ಅಯೋಧ್ಯೆಯಲ್ಲಿ ಕಾಡಿಗೆ ಬಂದ್ಬಿಟ್ಟಿದ್ದೆ, ಒಳ್ಳೆ ಸೌದೆ, ಒಳ್ಳೆ ಇರ್ತಕ್ಕಂಥ ಬೆರಣಿಗಳನ್ನು ಸಿದ್ಧ ಮಾಡು. ಈ ಜಟಾಯು ಪಕ್ಷಿ ಏನು ಮೃತವಾಗಿದೆ, ಇದಕ್ಕೆ ಶಾಸ್ತ್ರೋಕ್ತವಾಗಿ ಪಿತೃಕಾರ್ಯವನ್ನು ಮಾಡ್ತಾನೆ ರಾಮ, ಮಾಡಿ ಮೋಕ್ಷವನ್ನು ಕೊಡ್ತಾನೆ. ಇನ್ನು ಗುಹ, ಅವನೊಬ್ಬ ಬೆಸ್ತರವನು, ಹಡಗು ನಡೆಸ್ತಕ್ಕಂಥವನು. ಅವನು ಮನೆಗೆ ಬಂದಾಗ ಇವನು ಒಳಗೆ ಬರೋದಿಲ್ಲ ಮನೆಯಲ್ಲಿ ಅಂತಾನೆ ರಾಮ. ನೋಡಿ ಎಂಥ ಆದರ್ಶ. ಬಾ ರಾಮ, ನನ್ನ ಆತಿಥ್ಯ ಸ್ವೀಕಾರ ಮಾಡು ಅಂದರೆ, ಇಲ್ಲ 14 ವರ್ಷ ನಾನು ಮುನಿ ರೀತಿ ಇರಬೇಕು, ಋಷಿಯ ರೀತಿ ಇರಬೇಕು, ನಾನೇನು ಸ್ವೀಕಾರ ಮಾಡೋ ಹಾಗಿಲ್ಲ, ಕೇವಲ ಗೆಡ್ಡೆ ಗೆಣಸು ಮಾತ್ರ ತಿನ್ನಬೇಕಪ್ಪ, ನಾನು ನಗರದಲ್ಲಿ ಪ್ರವೇಶ ಮಾಡೋ ಹಾಗಿಲ್ಲ, ನಗರದಲ್ಲಿ ಊಟ ಮಾಡೋ ಹಾಗಿಲ್ಲ, ನಿಮ್ಮ ಮನೇಲಿ ಬಂದು ನಾನು ತಿನ್ನೋ ಹಾಗಿಲ್ಲ, ನಂದು ವ್ರತ, ನಾನು ಋಷಿ ಮುನಿಯಾಗಿ ಹೋಗ್ತೀನಿ ಕಾಡಿಗೆ ಅಂದ್ರೆ ಹಾಗೇ ಇರಬೇಕು. ಸೀತೆ ಮತ್ತು ಲಕ್ಷ್ಮಣನಿಗೆ ಊಟ ಕೊಡು. ಈ ಕುದುರೆ ಕರ್ಕೊಂಬಂತಲ್ಲ ಅಷ್ಟು ದೂರದಿಂದ, ಅದಕ್ಕೆ ಹುರುಳಿ ಕೊಡು ಸ್ವಲ್ಪ ಅಂತಾನೆ. ನೋಡಿ, ಸುಮಂತ್ರ ಅನ್ನತಕ್ಕಂಥವನು ಆ ಕುದುರೆ ಓಡಿಸ್ತಕ್ಕಂಥ, ಅವನು ಯಾರು ಓಡಿಸ್ತಕ್ಕಂಥ ಮಂತ್ರಿ ಮತ್ತು ಅವನು ಸಾರಥಿ, ಅವನು ಕುದುರೆ ಬಗ್ಗೆ ಯೋಚನೆ ಮಾಡಬೇಕು. ರಾಮ ಯೋಚನೆ ಮಾಡ್ತಾ ಇದ್ದಾನೆ, ಈ ಕುದುರೆಗೆ ಊಟ ಕೊಡಬೇಕು, ಅವನಿಗೆ ಊಟ ಇಲ್ಲ, ಇದು ಕೊಡಬೇಕಲ್ಲ ಅಂತ. ಈ ರೀತಿ ಪ್ರಾಣಿ, ಪಕ್ಷಿ, ಜಲಚರ, ಇದು ಹಿಂದೂ ಧರ್ಮದ ಒಳಗೇ ಇರತಕ್ಕಂತಹ ಒಂದು ಶಕ್ತಿ. ನಾವು ನೋಡಿ, ಸಾಮಾನ್ಯವಾಗಿ ಅರ್ಚಕರು ದೇವರಿಗೆ ಪೂಜೆ ಮಾಡುವಾಗ ಏನು ಹೇಳ್ತಾರಂದ್ರೆ, ನಾವು ಅರ್ಚನೆ ಮಾಡಿದ್ದು ನಮ್ಮ ಹೆಸರು ಹೇಳ್ತೀವಿ, ನಮ್ಮ ಗೋತ್ರ ನಕ್ಷತ್ರ ಕೊಡ್ತಾರೆ, ನಾವು ನಮಗೊಂದು ಪೂಜೆ ಆಗುತ್ತೆ 10 ರೂಪಾಯಿ ಅನ್ಕೋತೀವಿ. ಆದರೆ ಮಂತ್ರ ಏನು ಹೇಳುತ್ತೆ, ಸ ಕುಟುಂಬಾಣಾಂ, ಕುಟುಂಬಕ್ಕೆ, ಪರಿವಾರಾಣಾಂ, ಏಕಪದೇ, ದ್ವಿಪದೇ, ತ್ರಿಪದೇ, 1 ಕಾಲಿನ ಪ್ರಾಣಿ, 2 ಕಾಲಿನ ಪ್ರಾಣಿ, ಗಿಡ ಮರ, ಇಡೀ ಪ್ರಪಂಚದಲ್ಲಿರೋ ಎಲ್ಲ ಜೀವಿಗಳು ಒಳ್ಳೇದಾಗಲಿ ಅಂತ ಅವ್ರು ಪೂಜೆ ಮಾಡೋದು. ಇದನ್ನು ರಾಮ ತೋರಿಸಿದ್ದಾನೆ ಆದರ್ಶ. ಅವನು ಇದ್ದಿದ್ದು ಯಾರ ಜೊತೆ? ರಾಮ ಅಂತ ದೊಡ್ಡ ಮಹಾರಾಜ ಆಗಬೇಕಾಗಿರತಕ್ಕಂಥವನು, ಅಯೋಧ್ಯಾಪತಿ ಆದಂಥವನು, ಕರಡಿ, ಕಪಿ, ಪಕ್ಷಿ, ಬೆಸ್ತರೋನು, ಇಂಥವರ ಜೊತೆ ಜೀವನವನ್ನು ಮಾಡೋದಲ್ಲ. ಹಾಗಾಗಿ ನಾವು ಸಮಾಜದಲ್ಲಿ, ನಮ್ಮ ಹಿಂದೂ ಸಮಾಜದಲ್ಲಿ ಯಾರು ಕೆಳಗಿದ್ದಾರೆ, ಯಾರು ಅಸ್ಪೃಶ್ಯರು ಅಂತ ಅನ್ನಿಸ್ಕೊಂಡಿದ್ದಾರೆ,
ಅಥವಾ ಯಾರು ಕಷ್ಟದಲ್ಲಿ ಅವರಿಗೆ ಸ್ಪಂದಿಸಬೇಕು, ಹ್ಮ್ ಸಮಾಜವನ್ನು ಒಂದು ಮಾಡಬೇಕು. ಸಮಾಜ ಗಟ್ಟಿಯುತವಾಗಿದ್ದರೆ ಇಡೀ ದೇಶ ಗಟ್ಟಿಯುತವಾಗಿರುತ್ತೆ. ಹಾಗಾಗಿ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನುವ ಕೇವಲ ಒಂದೇ ಸ್ವಾರ್ಥ ಇಲ್ಲದೆ ಹ್ಮ್ ಇಡೀ ನನ್ನ ಊರು, ನನ್ನ ಸಮಾಜ, ನನ್ನ ದೇಶ, ನನ್ನ ರಾಷ್ಟ್ರ ಅನ್ನುವ ಭಾವನೆಯಿಂದ ಹ್ಮ್ ಪ್ರತಿಯೊಬ್ಬರೂ ಕೆಲಸ ಮಾಡಿದಾಗ, ಧರ್ಮೋ ಧಾರಯತಿ ಪ್ರಜಾಹ, ಹ್ಮ್ ಧರ್ಮದಿಂದ ನಾವು ನಡ್ಕೊಂಡಾಗ ಹ್ಮ್ ನಾವು ಆಚರಿಸ್ತಕ್ಕಂಥ ರಾಮನವಮಿಗೆ ನಿಜವಾಗಲೂ ಸರಿಯಾದ ಅರ್ಥ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನು ತಿಳಿ ಹೇಳಿದ್ದೀರಾ. ಶ್ರೀರಾಮನವಮಿಯ ವಿಶೇಷತೆ ಆಗಿರ್ಬೋದು, ಆತನ ಗುಣಗಳಾಗಿರ್ಬೋದು, ಆದರ್ಶಗಳಾಗಿರ್ಬೋದು, ಪೂಜೆಯ ನೀತಿಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಜೈ ಶ್ರೀರಾಮ್.